ಅಲ್ಲಿ ಬಂದು ನಿಮ್ಮ ಜೊತೆ ನಿಂತು ಉದ್ಯಮ ಮಾಡಕ್ಕೆ ಆಗೋದಿಲ್ಲ, ಯಾಕಂದರೆ ನಮಗೆ ಆ ಸಾಮರ್ಥ್ಯ ಕೂಡ ಇರೋದಿಲ್ಲ. ಆದರೆ ದೇಶಕ್ಕೋಸ್ಕರ ತಾವು ಏನು ಇವತ್ತು ಸಜ್ಜಾಗಿ ಅಲ್ಲಿ ನಿಂತು ಹೋರಾಟ ಮಾಡ್ತಾ ಇದ್ದೀರಾ, ನಿಮ್ಮ ಜೊತೆಲಿ ನಾವಿದ್ದೇವೆ ಅಂತ ಅವರಿಗೆ ನಮ್ಮ ಅಭಿನಂದನೆ, ನಮ್ಮ ಐಕ್ಯತೆ, ನಮ್ಮ ಪ್ರಶಂಸೆ ಮತ್ತು ಅವರ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ಮತ್ತು ಅವರಿಗೆ ನಮ್ಮ ಗೌರವವನ್ನು ಸೂಚಿಸ್ತಕ್ಕಂಥದ್ದು ಕೂಡ ಈ ಒಂದು ತಿರಂಗ ಯಾತ್ರೆ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಮತ್ತು ಇದನ್ನು ನಾವೆಲ್ಲರೂ ಒಂದಾಗಿ ಎದುರಿಸ್ತಕ್ಕಂಥ ಒಂದು ಸಂದರ್ಭ ಅಂತ ಕೂಡ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ನೋಡಿ, ಪಾಕಿಸ್ತಾನ ಜೊತೆ ನಮ್ಮ ದೇಶದ ಜೊತೆ ಅನೇಕ ದೊಡ್ಡ ಇತಿಹಾಸನೇ ಇದೆ. ಪಾರ್ಟಿಷನ್ ಆದ ನಂತರದಿಂದನೂ ಅನೇಕ ಯುದ್ಧಗಳಾಗಿದೆ. ಎಲ್ಲ ಯುದ್ಧಗಳಲ್ಲಿ ಪಾಕಿಸ್ತಾನನ ಮಣಿಸಿದ್ದೇವೆ, ಪಾಕಿಸ್ತಾನನ ಇಬ್ಬಾಗ ಮಾಡಿದ್ದೇವೆ, ಪಾಕಿಸ್ತಾನನ ಸೋಲಿಸಿದ್ದೇವೆ. ಆದರೆ ದುರಾದೃಷ್ಟ ಅವರು ಪಾಠ ಕಲ್ತಿಲ್ಲ. ನಿರಂತರವಾಗಿ ನಮ್ಮ ದೇಶದ ಆಂತರಿಕ ವಿಷಯಗಳ ಬಗ್ಗೆ ಅವರು ಅದರಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಮತ್ತು ಜಮ್ಮು ಕಾಶ್ಮೀರಲ್ಲಿ ವಿಶೇಷವಾಗಿ ಅಲ್ಲಿ ಏನೇನು ಈ ಕ್ರೂರವಾದಂಥ ಅಲ್ಲಿ ಆತಂಕವಾದಿಗಳನ್ನು, ಭಯೋತ್ಪಾದಕರನ್ನು ಸೃಷ್ಟಿ ಮಾಡಿ ಅಲ್ಲಿ ಪಾಕಿಸ್ತಾನಿನ ಅವರ ಮುಖಾಂತರ ಅವರಿಗೆ ಟ್ರೈನಿಂಗ್ ಕೊಟ್ಟು ನಮ್ಮಲ್ಲಿ ಕಳಿಸಿ ಅಮಾಯಕರ ಮೇಲೆ ಕ್ರೂರವಾದ ಬರ್ಬರ ಹತ್ಯೆ ಮಾಡತಕ್ಕಂಥ ಪ್ರಕರಣಗಳು ನಡೆದಿರುವಂಥದ್ದು ಇದೆಲ್ಲ ನಾವು ನೋಡಿದ್ದೇವೆ. ಅದಕ್ಕೆ ಒಂದು ಸಹನೆಯ ಮಿತಿ ಒಂದು ದೇಶಕ್ಕೆ ಇರ್ತದೆ ಮತ್ತು ದೇಶಕ್ಕೆ ತನ್ನ ಜವಾಬ್ದಾರಿ ಇದೆ. ಇಂಥ ಸಂದರ್ಭಗಳು ಬಂದಾಗ ತನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಕ್ರಮಗಳು ತಗೊಳ್ಳುವಂಥದ್ದು ನಮ್ಮ ದೇಶಕ್ಕೆ, ನಮ್ಮ ಸರ್ಕಾರಕ್ಕೆ ಹಕ್ಕಿದೆ. ಅದನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನಾವು ಅವ್ರ ಜೊತೆ ಕೂಡ ಇದ್ದೀವಿ. ಮತ್ತು ವಿಶೇಷವಾಗಿ ನಮ್ಮ ಸೈನಿಕರ ಜೊತೆ ನಾವು ಇದ್ದೀವಿ. ನಿಮ್ಮ ಒಂದು ಹೋರಾಟ ಖಂಡಿತವಾಗಿ ನಮಗೆ ಜಯ ಸಿಕ್ಕುತ್ತೆ. ಮತ್ತು ಈ ಒಂದು ಯುದ್ಧ ಅಂತ ಇನ್ನೂ ಹೇಳಕ್ ಹೋಗಲ್ಲ, ಇನ್ನೂ ಆ ಯುದ್ಧದ ಮಟ್ಟಕ್ಕೆ ಮುಟ್ಟಿಲ್ಲ. ಯುದ್ಧ ಆಗದೆ ಇರಲಿ ಅಂತಲೇ ನಾವು ಬಯಸ್ತೀವಿ. ಯುದ್ಧ ಯಾರಿಗೂ ಬೇಕಾಗಿಲ್ಲ. ಆದರೆ ಈ ಸಂದರ್ಭದಲ್ಲಿ ಏನು ಈಗ ನಡೀತಾ ಇರುವಂಥ ಘರ್ಷಣೆ, ದಾಳಿಗಳು ಮತ್ತು ಆಕ್ರಮಣಕಾರಿ ಏನು ನಾವು ಅವ್ರ ಮೇಲೆ ಅವರು ನಮ್ಮ ಮೇಲೆ ಮಾಡ್ತಾ ಇರೋದ್ರಲ್ಲಿ ಖಂಡಿತ ನಮಗೆ ಜಯ ಸಿಗುತ್ತೆ, ಅದ್ರ ಬಗ್ಗೆ ಅನುಮಾನ ಇಲ್ಲ. ಆದರೆ ತ್ಯಾಗನೂ ಕೂಡ ಮಾಡಬೇಕಾಗ್ತದೆ. ತ್ಯಾಗನೂ ಕೂಡ ಈಗಾಗಲೇ ಅನೇಕ ಜನ ಮಾಡಿದ್ದಾರೆ, ಅನೇಕ ಜನ ನಮ್ಮವ್ರು ತೀರ್ಕೊಂಡಿದ್ದಾರೆ. ಆದರೆ ನಾವು ಎಷ್ಟೇ ಕಷ್ಟ ಇದ್ರೂ ಕೂಡ ನಾವು ಒಂದೇ ಧ್ವನಿಯಲ್ಲಿ ಇರಬೇಕು. ನಮ್ಮಲ್ಲಿ ಒಡಕಿರಬಾರ್ದು. ನಾವೆಲ್ಲ ಒಂದಾಗಿ ನಿಂತು ಇದನ್ನು ಎದುರಿಸಬೇಕಾಗ್ತದೆ. ಕಷ್ಟ ಸುಖ ಎರಡರಲ್ಲೂ ನಾವು ಭಾಗಿಯಾಗಬೇಕಾಗ್ತದೆ. ಇದು ಒಂದು ಒಳ್ಳೆ ಸಂದರ್ಭ. ಇವತ್ತು ದೇಶ, ನಮ್ಮ ಭಾರತ ದೇಶ ಇವತ್ತು ವಿಶ್ವ ಮಟ್ಟದಲ್ಲಿ ನಮ್ಮ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ ಏನು ದಶಕಗಳಿಂದ ಮಾಡ್ಕೊಂಡು ಬಂದಿದ್ದೇವೆ ಅದು ಆಗಿದೆ. ವಿಶ್ವದಲ್ಲೇ ನಮ್ಮ ದೇಶಕ್ಕೆ ತಂದೆ ಆದಂಥ ಒಂದು ಮಾನ್ಯತೆ ಇದೆ. ಪಾಕಿಸ್ತಾನ ದೇಶ ಇವತ್ತು ವಿಶ್ವದಲ್ಲಿ ಅದು ಒಂದು ಟೆರರ್ ಸ್ಟೇಟ್ ಅಂತ ಆಗೋಗಿದೆ. ಸೊ ಅದರಿಂದ ಇವತ್ತು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ವಿಷಯದಲ್ಲೂ ಕೂಡ ಇವತ್ತು ಭಾರತ ದೇಶಕ್ಕೆ ಇರುವಂಥ ಗೌರವ ಮತ್ತು ಒಂದು ಶಕ್ತಿ ಸಾಮರ್ಥ್ಯ ನಾವು ಅದನ್ನು ಹೋಲಿಕೆ ಮಾಡೋಕ್ಕಾಗಲ್ಲ ಪಾಕಿಸ್ತಾನ ಜೊತೆಯಲ್ಲಿ. ಅದು ನಮಗೆ ಆ ಗೌರವ ಇದೆ ವಿಶ್ವ ಮಟ್ಟದಲ್ಲಿ. ಆದರೆ ನಾವು ಮಾಡ್ತಾ ಇರುವಂಥದ್ದು ನಮ್ಮ ಒಂದು ಹಿತದೃಷ್ಟಿಯಿಂದ, ನಮ್ಮ ರಕ್ಷಣೆಗೋಸ್ಕರ ಹೊರತು ಪಾಕಿಸ್ತಾನದ ವಿರುದ್ಧ ನಾವೇನು ಮಾಡಬೇಕು ಅಂತ ಇರಲಿಲ್ಲ. ಆದರೆ ಇವತ್ತು ಅನಿವಾರ್ಯ ಪರಿಸ್ಥಿತಿ ಮಾಡ್ತಾ ಇದ್ದೀವಿ ಅಂತ ಇಡೀ ಪ್ರಪಂಚನೇ ನೋಡ್ತಾ ಇದೆ. ಅದಕ್ಕೆ ನಮಗೆ ಆ ಮಾನ್ಯತೆ ಕೂಡ ಸಿಗ್ತದೆ. ಆದ್ದರಿಂದ ಇದು ಒಂದು ಸರಿಯಾದ ಸಮಯ. ಇಂಥ ಒಂದು ಕ್ರಮದ ಮುಖಾಂತರ ಪಾಕಿಸ್ತಾನ ಮುಂದೆ ಮಾಡದೇ ಇರತಕ್ಕಂಥದ್ದಕ್ಕೆ ಅವ್ರ ಯೋಚನೆ ಕೂಡ ಮಾಡಬಾರ್ದು. ಆ ಒಂದು ಪರಿಸ್ಥಿತಿ ತಗೊಂಡು ಹೋಗಬೇಕು ಅಂತ ನಾವೆಲ್ಲರೂ ಅದನ್ನೇ ಬಯಸ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.